ಇದರಿಂದ ಎಷ್ಟೊಂದು ಜನದ ಮನಸ್ಸಿಗೆ ನೋವಾಗ್ಬೋದು. ನೀವೇ ಹೇಳ್ತಿದ್ರಲ್ಲ, ಬಲವಂತದಿಂದ ಮಾಡೋ ಯಾವ ಕೆಲಸನೂ ಗುರಿ ತಲುಪಲ್ಲ ಅಂತ. ನಂಗೆ ಬೇರೆ ದಾರಿ ಇಲ್ಲ. ಎಲ್ಲಿ ಹೋದ ಇವನು? ಬೆಳಗ್ಗೆ ತಾನೇ ಮಾತಾಡ್ಸ್ಕೊಂಡ್ ಬಂದಿದ್ದೀನಲ್ಲ. ರಾತ್ರಿ ಎಲ್ಲ ನಿದ್ದೆ ಮಾಡದೆ ಎದ್ದು ಕೂತಿದ್ನಲ್ಲ, ಆಗ ಈ ಪ್ರಶ್ನೆ ಕೇಳಬೇಕಾಗಿತ್ತು. ಈ ಮದುವೆ ಇಷ್ಟ ಇಲ್ಲ ಅಂತ ತಂದೆ ಮುಂದೆ ಹೆಂಗೆ ಹೇಳೋಕ್ಕಾಗೋದು ಅಂತ ಗೊತ್ತಾಗದೆ ಎಲ್ಲ ಹೋಗಿದ್ದಾನೆ ಅಂತ ಅನ್ಸುತ್ತೆ. ವರನ್ನ ಕರ್ಕೊಂಬನ್ನಿ. ರೀ ಸ್ವಾಮಿ, ವರ ಇಲ್ಲ ಅಂತಾನೆ ನಾವೆಲ್ಲ ಒದ್ದಾಡ್ತಾ ಇದ್ದೀವಿ, ಹುಡುಕ್ತಾ ಇದ್ದೀವಿ. ಒಂದು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಿ. ಅಣ್ಣ, ಕಮಿಷನರ್ಗೆ ಕಾಲ್ ಮಾಡು, ಮೊಬೈಲ್ ಟ್ರ್ಯಾಕ್ ಮಾಡಿಸು, ಎಲ್ಲಿದ್ರೂ ಕ್ಲೂ ಸಿಗುತ್ತೆ. ಸರಿನಮ್ಮ. ಇದು ನನಗೆ ಬಯಸದೆ ಬಂದಿರೋ ಭಾಗ್ಯ ಅಂಥದ್ರಲ್ಲಿ ಫೋನ್ ಯಾಕೆ ಮಾಡಲಿ? ಬಂದಿರೋ ಭಾಗ್ಯನ ಕಡೆಗಣಿಸಿ ಮುಟ್ಟಾಳ ಆಗಲ್ಲ. ಚಾಚಿ, ಬೆಳಗ್ಗೆ ನೀನು ಬೇಗ ಎತ್ತಿದ್ದೆ ತಾನೆ? ಚಿರುನೇನಾದರೂ ನೋಡ್ದಾ? ಇಲ್ಲ ಮೇಡಮ್, ನಿನ್ನೆ ನೀವು ಒಂದ್ಸಲಿ ಮಾತಾಡ್ಸೋದಾಗ ನೋಡಬೇಕಿತ್ತು. ಹೌದು, ಇವಾಗ ಏನು ಮಾಡೋದು? ಇವನು ಎಲ್ಲೋದ್ನೋ ಏನೋ. ಇಷ್ಟ ಇಲ್ದಿದ್ರು ಒತ್ತಾಯ ಮಾಡಿ ಮದುವೆಗೆ ಒಪ್ಸಿದ್ದು ತಪ್ಪು ಮಾಡೋದು ಅನ್ಸುತ್ತೆ. ದೀಪನ ಮರೆಯೋದಕ್ಕೆ ಚಿರುಗ್ ಸ್ವಲ್ಪ ಟೈಮ್ ಕೊಡ್ಬೇಕಾಗಿತ್ತು. ಹೌದಮ್ಮ ಸೌಂದರ್ಯ, ಅವಸರ ಪಟ್ಬಿಟ್ವಿ. ಎಲ್ಲರೂ ಸ್ವಲ್ಪ ಸುಮ್ಮನೆ ಇರ್ತೀರಾ? ಆಗಿದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಟು ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಯೋಚನೆ ಮಾಡೋದು ಏನಮ್ಮ ಇದೆ? ಮದುವೆ ಬೇಡ ಅಂತ ಅವನೇ ಹೋದ್ಮೇಲೆ ಮದುವೆ ಕ್ಯಾನ್ಸಲ್ ಮಾಡೋದೇ ವಾಸಿ. ಸೌಂದರ್ಯ, ನನಗೂ ಹಾಗೆ ಅನ್ನಿಸ್ತಾ ಇದೆ. ಅವನಾಗವನೇ ವಾಪಸ್ ಬರ್ತಾನೆ. ಅವನಿಗೆ ದೀಪನ್ ಮರೆಯೋದಕ್ಕೆ ಟೈಮ್ ಕೊಡಬೇಕು. ನನಗೆ ನಿನ್ನೆಯಿಂದ ಏನೋ ಸರಿ ಇಲ್ಲ ಅಂತ ಕಾಣಿಸ್ತಾ ಇತ್ತು. ನಾನು ಹೇಳೋದಕ್ಕೆ ಟ್ರೈ ಮಾಡಿದೆ, ಆದ್ರೆ ನನ್ನ ಮಾತು ಯಾರು ಕೇಳಲೇ ಇಲ್ಲ. ಏನೇ ಮಾತಾಡ್ತಿದ್ದೀರಾ? ಯಾರ್ಯಾರ ಯಾಕೆ ಹೇಳಕ್ ಹೋದ್ರಿ? ನನಗೆ ಹೇಳ್ಬೇಕು ತಾನೆ. ಅದೇನು ಅಂದ್ರೆ, ಇಲ್ಲಿ ರಾಣಿ ಮಹಾರಾಣಿ ಸಿನಿಮಾ ನಡೀತಿದೆ, ಡಬಲ್ ಆಕ್ಟಿಂಗ್. ಅದೇನ್ರಿ ಅದು? ಯಾವ್ದೋ ಪಿಕ್ಚರು ಗಿಚ್ಚರು ಅಂದ್ಬಿಟ್ಟು ಹಿಂಗ್ ಮಾತೇ ನಿಲ್ಸ್ಬಿಟ್ರಲ್ಲ. ಇಲ್ಲಿ ಮಹಾರಾಣಿನೂ ಇಲ್ಲ, ಮಹಾರಾಜನೂ ಇಲ್ಲ. ಅದು ರಾಜ ವೇಷ ಮರೆಸ್ಕೊಂಡು ಕಾಡಿಗೆ ಹೋಗಿದ್ದಾನೆ ಅನ್ಸುತ್ತೆ ಸರ್. ನಮ್ ಟೆನ್ಷನ್ ನಮ್ಗಿದ್ರೆ ಆಗ್ಲಿಂದ ನೋಡ್ತಾ ಇದೀನಿ. ತಲೆ ಬುಡ ಇಲ್ದಂಗೆ ಏನೇನೋ ಮಾತಾಡ್ತಿದ್ಯಾ. ಗೆಟ್ ಲಾಸ್ಟ್. ಹಾಗಿದ್ರೆ ಮದುವೆ ನಡಿಯಲ್ವಾ? ನನಗೂ ಹಾಗೆ ಅನ್ನಿಸ್ತಿದೆಯಮ್ಮ. ತಗೋ, ಏನಿದು? ತೆಗೆದು ನೋಡು. ಮಾಡೋದೆಲ್ಲ ಮಾಡಿ ಈಗ ಯಾಕೆ ಸಾರಿ ಕೇಳ್ತಿದ್ಯಾ? ದೀಪ ನಿನಗೆ ಹೇಗೆ ತಂಗಿನೋ, ನಂಗೂ ಅವಳು ತಂಗಿ ಥರಾನೇ ಇದ್ಲು. ಸ್ಟಾರ್ಟಿಂಗಲ್ಲಿ ಅವಳ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಅವಳು ಎಷ್ಟು ಒಳ್ಳೆಯವಳು, ಈ ಮನೆಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದಾಳೆ ಅಂತ ನನಗೂ ಗೊತ್ತು. ನೀನು ದೀಪನ ಪ್ರತಿದಿನ ನೆನೆಸ್ಕೊಂಡು ಎಷ್ಟು ನೋವು ಅನುಭವಿಸ್ತಿದ್ಯಾ ಅಂತಲೂ ಗೊತ್ತು. ಆದರೆ ಇವತ್ತು ಬಾಯಿ ತಪ್ಪಿ ದೀಪ ಈಗಿಲ್ಲ ಅಂತ ಹೇಳಿಬಿಟ್ಟ. ಅದರಿಂದ ನಿನಗೆ ಇಷ್ಟೊಂದು ಹರ್ಟ್ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನು ಮುಂದೆ ನಾನು ದೀಪ ಇಲ್ಲ ಅಂತ ಹೇಳೋದಿಲ್ಲ. ಐ ಆಮ್ ರಿಯಲಿ ಸಾರಿ ನರಸಿಂಹ. ತಗೋ, ನಿನ್ಗೋಸ್ಕರ ಸ್ಪೆಷಲ್ ಆಗಿ ಟೀ ಮಾಡ್ಕೊಂಡು ಬಂದಿದ್ದೀನಿ. ಇದನ್ನಾದ್ರೂ ಕುಡಿಬೋದಲ್ವಾ? ಫ್ರೆಶ್ ಆಗಿ ಮಾಡಿರೋದು,
ಇದರಲ್ಲಿ ನಾನು ಕೊತ್ತಂಬರಿ ಎಲ್ಲ ಏನೂ ಹಾಕಿಲ್ಲ. ತಗೋ. ಕುಡಿ. ಅಲ್ಲ ಸೌಂದರ್ಯ, ನಿನಗೂ ಒಂದು ಮಾತು ಹೇಳ್ದೆ, ನಿನ್ ಮಾತು ಮೀರಿ ಹೋಗೋ ಥರ ಆಗೋದ್ನಲ್ಲ ಸೌಂದರ್ಯ. ಅದಕ್ಕೆ ನೋಡಿದ್ರೆ ಸೀಮೆ ಎಣ್ಣೆ ತಗೊಂಡು ಹೋದ್ರು, ಇಲ್ಲಿ ನೋಡಿದ್ರೆ ಅಳಿ ಅಂದ್ರಿಲ್ಲ. ಏನಪ್ಪ ಆಗ್ತಿದೆ ಈ ಮದ್ವೆಲಿ? ಇನ್ನು ಮಾತಾಡಿ ಪ್ರಯೋಜನ ಇಲ್ಲ. ಮದುವೆ ಕ್ಯಾನ್ಸಲ್ ಆಯಿತು ಅಂತ ಅನೌನ್ಸ್ ಮಾಡೋಣ. ಚೀರು ಹೀಗೆ ನನಗೆ ಮೋಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನನ್ನ ಮಗ ಬೇಡ ಅಂತ ಒಂದು ಸಲ ನಿರ್ಧಾರ ಮಾಡಿ ಹೊರಟೋಗಿದ್ದಾನೆ ಅಂದರೆ ಮತ್ತೆ ವಾಪಸ್ ಬರಲ್ಲ. ನನಗೆ ಹೇಳಿನೇ ಹೋದ್ನಲ್ಲ, ಈ ಮದುವೆ ಆಗಲ್ಲ. ಅಪ್ಪ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ದೀಪ ಅವ್ರನ್ನ ಮರೆತು ಮದುವೆ ಆಗಕ್ಕಾಗ್ತಿಲ್ಲ ನನಗೆ. ನನ್ನ ಮನಸ್ಸಲ್ಲಿ ಅವರೇ ಇದ್ದಾರೆ, ಇನ್ನು ಮುಂದೆನೂ ಇರ್ತಾರೆ. ಅವ್ರ ಜಾಗದಲ್ಲಿ ಬೇರೆ ಯಾರೂ ಊಹಿಸ್ಕೊಳಕ್ಕೂ ಆಗ್ತಿಲ್ಲ ನನಗೆ. ಅದು ಅಲ್ಲದೆ ದೀಪ ಅವರು ಬದುಕಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿದೆ. ಎಲ್ಲಿ ಏನು ಅಂತ ಗೊತ್ತಾಗಿಲ್ಲ. ಹೌದಪ್ಪ, ದೀಪ ಅವ್ರು ಸತ್ತಿಲ್ಲ. ಸೊ ಅವ್ರನ್ನ ಹುಡ್ಕೊಂಬಂದು ನಿಮ್ಮ ಮುಂದೆ ನಿಲ್ಲಿಸಿ ಖುಷಿಯಾಗಿ ಅವ್ರ ಕೂತ್ಕೆಗೆ ಇನ್ನೂ 3 ಗಂಟೆ ಹಾಕ್ತೀನಿ ಹೊರತು ದಿಶಾ ಅವ್ರನ್ನ ಬೇರೆ ಯಾರನ್ನೂ ಮದುವೆ ಆಗಲ್ಲ. ನಿಮಗೆ ಕೊಟ್ಟಿದ್ದ ಮಾತು ಮುರಿತಾರದಕ್ಕೆ ಬಿಟ್ಟು ಕ್ಷಮಿಸಿ ಅಪ್ಪ. ಇದೊಂದ್ಸಲ ದಯವಿಟ್ಟು ಕ್ಷಮಿಸಿ. ಚಾಚಿ, ಚಿರು ಏನೋ ಇಲ್ಲಿಲ್ಲ, ಆದರೆ ದಿಶಾ ಎಲ್ಲೋದ್ಲು? ಅವಳಿಲ್ಲ ಅಂತ ಹೇಳಿದ್ರೆ ಇನ್ನೂ ಗಾಬರಿ ಆಗ್ತಾರೆ.